ಹಾಯ್ ಹಲೋ ಎಲ್ಲ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರಗಳು. ನಾನು ಇವಾಗ ಹೇಳಬೇಕಾಗಿರೋ ಒಪಿನಿಯನ್ ಹೇಳ್ತಿರೋ ಕಂಟೆಸ್ಟೆಂಟ್ ಬಂದು ಅಭಿಷೇಕ್ ಹಾಗೂ ಅಶ್ವಿನಿ ಅವರು. ನನಗೆ ಎಂಟರ್ ಆದಮೇಲೆ ಫಸ್ಟ್ ವೀಕಲ್ಲಿ ನೋಡಿದಾಗ ಎಲ್ಲೋ ಅಭಿಷೇಕ್ ಅವರು ಸ್ವಲ್ಪ ಗ್ರೂಪಲ್ಲಿ ಓನರ್ಶಿಪ್ ತಗೊಳೋದು, ಅಕೌಂಟಬಿಲಿಟಿ ತಗೊಳೋದಕ್ಕೆ ತುಂಬ ಮುಂದೆ ಆಗ್ತಾಯಿದ್ರು ಅನ್ನಿಸ್ತು. ಆ್ಯಂಡ್ ಹಿ ವಾಸ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಜಂಟಿಗಳು ಅನಿಸ್ತಿತ್ತು. ಆ್ಯಂಡ್ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಿ ಎಲ್ಲ ಒಪಿನಿಯನ್ಸ್ ಹೇಳೋಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಎಲ್ಲೋ 1-2-3 ಡೇಸ್ ಆದಮೇಲೆ ಅವರು ಸೆಲೆಕ್ಟ್ ಮಾಡ್ತಿರೋ ಗೇಮ್ಸ್ಗೆ ಜಂಟಿಗಳಿಂದ ಸೆಲೆಕ್ಟ್ ಮಾಡ್ತಿರೋದೆಲ್ಲೋ ಬ್ಯಾಕ್ ಫೈರ್ ಆಗ್ತು. ಬ್ಯಾಕ್ ಟು ಬ್ಯಾಕ್ ಜಂಟಿಗಳು ಸೋಲ್ತಿರೋದ್ರಿಂದ ಎಲ್ಲೋ ಇವ್ರ ಸೆಲೆಕ್ಷನ್ ವರ್ಕೌಟ್ ಆಗ್ತಿಲ್ಲ ಅಂತನೋ ಏನೋ. ನನಗೆ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಫಸ್ಟ್ 3 ಡೇಸ್ ಕಾಣಿಸ್ದಂಗೆ ಮಿಕ್ಕಿದ ಸೆಕೆಂಡ್ ವೀಕೇ ಆಗಲಿ ಕಾಣಿಸ್ಕೊಳ್ಳೇ ಇಲ್ಲ. ಅವರೆಲ್ಲೋ ಹಿಂಜರಿತಾ ಇದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಒಪಿನಿಯನ್ ಕೊಡಬೇಕಾದ್ರೂ ಕೂಡ ಈಸ್ ಕಮ್ಮಿಂಗ್ ಫಾರ್ವರ್ಡ್, ಬಟ್ ರೈಟ್ ವೇಯಲ್ಲಿ ಬರ್ತಿಲ್ಲ. ಇನ್ನು ಆ ಥರ ಇಂಪ್ಯಾಕ್ಟ್ಫುಲ್ಲಾಗಿ ಒಪಿನಿಯನ್ಸ್ ಹೇಳೋಕ್ಕೆ ಆಗ್ತಿಲ್ಲ ಅಂತ ನನಗೆ ಅಭಿಷೇಕ್ ಅವ್ರ ಸೈಡಿಂದ ಅನಿಸುತ್ತೆ. ಆ್ಯಂಡ್ ಅಶ್ವಿನಿ ಅವರು ಕೂಡ ಅಭಿಷೇಕ್ ಅಶ್ವಿನಿಯಲ್ಲೇ ಸ್ವಲ್ಪ ಕ್ಲ್ಯಾಶ್ ಇರೋದ್ರಿಂದ ಎಲ್ಲೋ ಅವರು ಹೇಳ್ತಾರೆ, ಅಶ್ವಿನಿ ಅವರು ಒಪಿನಿಯನ್ ಬೇರೆಯವ್ರ ಬಗ್ಗೆ ಹೇಳ್ತಾರೆ. ಅದೇ ರೈಟ್ ಪಾಯಿಂಟ್ಗೆ ಯಾವುದಕ್ಕೆ ಹೇಳಬೇಕೋ ಅದಕ್ಕೆ ಹೇಳ್ತಿಲ್ಲ. ವೆನ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಶಿ ಈಸ್ ಓಪನಿಂಗ್ ಅಪ್ ಅಂತ ನನಗನ್ನಿಸ್ತು. ಅದೇ ಥರ ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ, ಬೇರೆ ಆಗಿದ್ದಲ್ಲೂ ಕಮೆಂಟ್ ಮಾಡಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.